ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟ್ ಮೈದಾನದಲ್ಲಿ ಕಿಂಗ್ ಮಾತ್ರವಲ್ಲ, ಮೈದಾನದ ಹೊರಗೂ ತಮ್ಮ ಸಾಹಸವನ್ನು ಹಸ್ತದ ಮೂಲಕ ಅನೇಕರ ಪಾಲಿಗೆ ಹೀರೋ ಆಗಿದ್ದಾರೆ. ಅವರು ಸಹಾಯ ಮನೋಭಾವವನ್ನು ಎತ್ತಿ ತೋರಿಸುವ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. ನಿರ್ಗತಿಕ ಮಕ್ಕಳ ಸಹಾಯ. ವಿರಾಟ್ ಕೊಹ್ಲಿ ಫೌಂಡೇಶನ್ ಮೂಲಕ ಬಡ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಮತ್ತು ಕ್ರೀಡಾ ತರಬೇತಿ ನೀಡಲು ಸ್ಮೈಲ್ಸ್ ಫೌಂಡೇಶನ್ ನಂತರ NGO ಒಳಗೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಅಪೌಷ್ಟಿಕ ವಿರುದ್ಧ ಹೋರಾಟ. ಸುಮಾರು 10,000 ಪೌಷ್ಟಿಕತೆಯಿಂದ ಬಳಲುತ್ತಿರುವ ಬಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಅವರು ಮುಂದಾಗಿದ್ದಾರೆ. ಬ್ರ್ಯಾಂಡ್ ಎಂಡರ್ಸ್ಮೆಂಟ್ನಿಂದ ಬರುವ ಲಾಭವನ್ನು ಇದಕ್ಕಾಗಿ ಬಳಸುತ್ತಿದ್ದಾರೆ. ಪ್ರಾಣಿಗಳ ರಕ್ಷಣೆ. ವಿರಾಟ್ ಕೊಹ್ಲಿ ಫೌಂಡೇಶನ್ ಮುಂಬೈನ ಮಲ್ನಾಡ್ನಲ್ಲಿ ಅಲೆಮಾರಿ ಪ್ರಾಣಿಗಳಿಗಾಗಿ ಟ್ರೌನ್ ಮತ್ತು ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಲು ಸಹಾಯ ಮಾಡಿದೆ. ಕೋವಿಡ್ ಪರಿಹಾರ. ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಶರ್ಮಾ ಪರಿಹಾರ ನಿಧಿಗೆ 2 ಕೋಟಿ ರು ದೇಣಿಗೆ ನೀಡಿದೆ. ಸಾಮಾಜಿಕ ಕಾರ್ಯಗಳು. ಪಶ್ಚಿಮ ಬಂಗಾಳ ಸುಂದರ್ ಬನ್ಸನ್ ಬಡ ಮಕ್ಕಳ ಶಿಕ್ಷಣ ಮತ್ತು ಪ್ರಕೃತಿಯ ರಕ್ಷಿಸುವ ಕಾರ್ಯಕ್ಕೆ ಅವರು ನೆರವು ನೀಡಿದ್ದಾರೆ. ವಿಕಲಚೇತನ ಕಲ್ಯಾಣ. ವಿಕಲಚೇತನ ಮಕ್ಕಳ ಕಲ್ಯಾಣ ಕಾರ್ಯಕ್ರಮಕ್ಕೆ ತಮ್ಮ ಜರ್ಸಿಯನ್ನು ಹರಾಜು ಹಾಕಿ ಸಹಾಯ ಮಾಡಿದ್ದಾರೆ. ಸಸ್ಯಾಹಾರದ ಕಡೆಗೆ ಬದಲಾವಣೆ. ಆರೋಗ್ಯ ಸಮಸ್ಯೆ, ಯೂರಿಕ್ ಆಮ್ಲ ಕಾರಣದಿಂದ ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರ ಆಗುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕನ್ನಡಿಗರೊಂದಿಗೆ ನಂಟು. RCB ತಂಡ ಪರವಾಗಿ ದೀರ್ಘಕಾಲ ಆಡುತ್ತಿರುವ ಕೊಹ್ಲಿ ಬೆಂಗಳೂರಿನ ಅಭಿಮಾನಿಗಳಾಗಿ ಆಪ್ತರಾಗಿದ್ದಾರೆ. ಒಟ್ಟಾರೆಯಾಗಿ ವಿರಾಟ್ ಕೊಹ್ಲಿ ತಮ್ಮ ಸಂಪಾದನೆಯ ಒಂದು ಭಾಗವನ್ನು ಸಮಾಜ ಸೇವೆಗೆ ಮತ್ತು ನಿರ್ಗತಿಕರ ಸಹಾಯಕ್ಕೆ ಮೀಸಲಿಡುತ್ತಾರೆ.